ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ ಪ್ರಜ್ವಲ್ ಪೆನ್ ಡ್ರೈವ್ ಕಹಾನಿ. ಅತ್ಯಾಚಾರ ಆರೋಪಿ ಪ್ರಜ್ವಲ್ ಆಗಮನಕ್ಕೆ ಇನ್ನೇನು ಕೆಲವು ಕ್ಷಣಗಳಷ್ಟೇ ಬಾಕಿ ಇದೆ. ಕೊನೆಗೂ ಜರ್ಮನಿಯಿಂದ ಜಾಗ ಖಾಲಿ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಇನ್ನು 3 ಗಂಟೆಗಳಲ್ಲಿ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಎಂಟ್ರಿ ಆಗಲಿದ್ದಾರೆ. ಲುಫ್ತಾನ್ಸಾ ವಿಮಾನದ ಸೀಟ್ ನಂಬರ್ 8G ಯಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದು ಲುಫ್ತಾನ್ಸಾ ಏರ್ಲೈನ್ಸ್ ನ LH764 ವಿಮಾನದಲ್ಲಿ ಪ್ರಜ್ವಲ್ ಆಗಮಿಸಲಿದ್ದಾರೆ. 33 ದಿನಗಳ ಬಳಿಕ ಬರೋಬ್ಬರಿ 33 ದಿನಗಳ ಬಳಿಕ ಪರಾರಿಯಾಗಿದ್ದಂತಹ ಪ್ರಜ್ವಲ್ ಬೆಂಗಳೂರಿಗೆ ರಿಟರ್ನ್ ಆಗ್ತಾ ಇದ್ದು ಏಪ್ರಿಲ್ 27ರ ಬೆಳಗಿನ ಜಾವ ಎಸ್ಕೇಪ್ ಆಗಿದ್ದು ಇಂದು ರಾತ್ರಿ ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಪ್ರಜ್ವಲ್ ರೇವಣ್ಣ ಲ್ಯಾಂಡ್ ಆಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅಂತೂ ಇಂತೂ ಪ್ರಜ್ವಲ್ ಪೆನ್ ಡ್ರೈವ್ ಕಹಾನಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಅತ್ಯಾಚಾರ ಆರೋಪಿ ಪ್ರಜ್ವಲ್ ಆಗಮನಕ್ಕೆ ಕ್ಷಣ ಗಣನೆ ಅಷ್ಟೇ ಬಾಕಿ ಇದ್ದು ಕೊನೆಗೂ ಜರ್ಮನಿಯಿಂದ ಪ್ರಜ್ವಲ್ ರೇವಣ್ಣ ಆಗಮಿಸ್ತಾ ಇದ್ದಾರೆ. ಇನ್ನು 3 ಗಂಟೆಗಳಲ್ಲಿ ಕೇವಲ 3 ಗಂಟೆಗಳಲ್ಲಿ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಎಂಟ್ರಿ ಆಗ್ತಾ ಇದ್ದು ಲುಫ್ತಾನ್ಸಾ ವಿಮಾನದ ಸೀಟ್ ನಂಬರ್ 8G ಯಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಪ್ರಜ್ವಲ್. ಲುಫ್ತಾನ್ಸಾ ಏರ್ಲೈನ್ಸ್ ನ LH764 ವಿಮಾನದಲ್ಲಿ ಪ್ರಜ್ವಲ್ ಆಗಮಿಸ್ತಾ ಇದ್ದು 33 ದಿನಗಳ ಬಳಿಕ ಎಸ್ಕೇಪ್ ಆಗಿದ್ದಂತಹ ಪ್ರಜ್ವಲ್ ಬೆಂಗಳೂರಿಗೆ ರಿಟರ್ನ್ ಆಗ್ತಾ ಇದ್ದು ಬೆಳಿಗ್ಗೆ ಏಪ್ರಿಲ್ 27ರ ಬೆಳಗಿನ ಜಾವ ಎಸ್ಕೇಪ್ ಆಗಿದ್ದಾರೆ ಪ್ರಜ್ವಲ್ ರೇವಣ್ಣ. ಇಂದು ರಾತ್ರಿ ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗ್ತಾ ಇದ್ದು ಒಟ್ಟಾರೆಯಾಗಿ ಅಂತೂ ಇಂತೂ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಜರ್ಮನಿಯಿಂದ ಬೆಂಗಳೂರಿಗೆ ಬರುತ್ತಿರುವ ಪ್ರಜ್ವಲ್ ರೇವಣ್ಣ ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರು ಏರ್ಪೋರ್ಟ್ಗೆ ಎಂಟ್ರಿ ಆಗಲಿದ್ದಾರೆ. 12ವರೆಗೆ ಬೆಂಗಳೂರಿನ ಏರ್ಪೋರ್ಟ್ಗೆ ಆಗಮಿಸಲಿದ್ದು 2 ಲಗೇಜ್ ಬ್ಯಾಗ್ ಸಮೇತ ಪ್ರಜ್ವಲ್ ರೇವಣ್ಣ ಆಗಮಿಸ್ತಾ ಇರುವ ಮಾಹಿತಿ ಇದೆ. ದೇವನಹಳ್ಳಿ ಏರ್ಪೋರ್ಟ್ನ ಟರ್ಮಿನಲ್ 2ಗೆ ಆಗಮಿಸಲಿದ್ದು ಏರ್ಪೋರ್ಟ್ನ ಟರ್ಮಿನಲ್ 2ಗೆ ಆಗಮಿಸುವ ವಿಮಾನ. ಈ ವಿಮಾನದಲ್ಲಿ ಪ್ರಜ್ವಲ್ ಆಗಮಿಸ್ತಾ ಇದ್ದು ಜರ್ಮನಿಯಿಂದ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಎಂಟ್ರಿ ಆಗ್ತಾ ಇದ್ದು ಏಪ್ರಿಲ್ 27ನೇ ತಾರೀಕು ಬೆಳಗ್ಗಿನ ಜಾವ ಎಸ್ಕೇಪ್ ಆಗಿದ್ದಾರೆ ಪ್ರಜ್ವಲ್ ರೇವಣ್ಣ. ಇಂದು ರಾತ್ರಿ 12ವರೆಗೆ ಬೆಂಗಳೂರು ಏರ್ಪೋರ್ಟ್ಗೆ ಎಂಟ್ರಿ ಆಗ್ತಾ ಇದ್ದು 2 ಲಗೇಜ್ ಬ್ಯಾಗ್ ಸಮೇತ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ನ ಟರ್ಮಿನಲ್ 2ಗೆ ಪ್ರಜ್ವಲ್ ರೇವಣ್ಣ ಆಗಮಿಸಲಿದ್ದಾರೆ. ಬರೋಬ್ಬರಿ 33 ದಿನಗಳ ಕಾಲ ಜರ್ಮನಿಯಲ್ಲಿ ಪ್ರಜ್ವಲ್ ರೇವಣ್ಣ ಅಡಗಿ ಕುಳಿತಿದ್ರು. ಇಂದು ಬರ್ತೀನಿ ನಾಳೆ ಬರ್ತೀನಿ ಅನ್ನೋ ಆಟಕ್ಕೆ ಪ್ರಜ್ವಲ್ ತೆರೆ ಎಳೆದಿದ್ರು. ಪ್ರಜ್ವಲ್ ಎಂಟ್ರಿ ಆಗ್ತಿದ್ದಂತೆ SIT ಟೀಮ್ ಪ್ರಜ್ವಲ್ ರೇವಣ್ಣರನ್ನ ವಶಕ್ಕೆ ಪಡೆಯಲಿದೆ. ಏರ್ಪೋರ್ಟ್ ನಲ್ಲೇ ಬೀಡು ಬಿಟ್ಟಿದೆ SIT ಟೀಮ್. ಇಷ್ಟು ದಿನ ಕೂಡ SIT ಟೀಮ್ ಪ್ರಜ್ವಲ್ಗಾಗಿ ಕಾದು ಕುಳಿತಿದ್ರು. ಅಂತೂ ಇಂತೂ ಪ್ರಜ್ವಲ್ ಇಂದು ಬರ್ತಾ ಇದ್ದು SIT ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನು ಕೂಡ ಮಾಡಿಕೊಂಡಿದೆ. ಬರೋಬ್ಬರಿ 33 ದಿನಗಳ ಕಾಲ ಜರ್ಮನಿಯಲ್ಲೇ ಪ್ರಜ್ವಲ್ ಅಡಗಿ ಕುಳಿತಿದ್ರು. ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಒಂದಲ್ಲ ಒಂದ್ ರೀತಿ ಕಥೆಯನ್ನ ಹೇಳ್ತಾನೆ ಇದ್ರು. ಒಟ್ಟಾರೆಯಾಗಿ ಪ್ರಜ್ವಲ್ ಎಂಟ್ರಿ ಆಗ್ತಿದ್ದಂಗೆ SIT ಟೀಮ್ ವಶಕ್ಕೆ ಪಡೆಯಲಿದೆ. ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ಮಾರುತಿ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ಪ್ರಜ್ವಲ್ ಕಣ್ಣಾ ಮುಚ್ಚಾಲೆ ಆಟಕ್ಕೆ ಅಂತೂ ಇಂತೂ ತೆರೆ ಬೀಳ್ತಿದೆ. ಬಂದ ನಂತರ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಮಾರುತಿ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಾವ್ಯ, ಕಳೆದ 33 ದಿನಗಳಿಂದಲೂ ಕೂಡ SIT ಅಧಿಕಾರಿಗಳು ಪ್ರಜ್ವಲ್ ಅವರನ್ನ ಹುಡುಕುವಂತಹ ಒಂದು ಕೆಲಸವನ್ನು ಶುರು ಮಾಡಿಕೊಂಡಿದ್ರು. ಆದರೆ ವಿದೇಶದಲ್ಲಿ ಇದ್ದಿದ್ದರಿಂದ SIT ಅಧಿಕಾರಿಗಳಿಗೆ ಅಲ್ಲಿ ಹೋಗಿ ಅವರನ್ನು ಬಂಧಿಸುವಂತಹ ಒಂದು ಅಧಿಕಾರ ಇರಲಿಲ್ಲ. ಹೀಗಾಗಿ ಯಾವಾಗ ಬರ್ತಾರೆ, ಹೇಗೆ ಕರ್ಕೊಂಡು ಬರಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ SIT ಅಧಿಕಾರಿಗಳು ಇದ್ದರು. ಆದರೆ ಈಗಾಗಲೇ
ಬ್ಲೂ ಕಾರ್ನರ್ ನೋಟಿಸು ಕೂಡ ಆಯಿತು, ಅದಕ್ಕೂ ಕೂಡ ಕಿಮ್ಮತ್ ಕೊಡಲಿಲ್ಲ. ಇವತ್ತು ಅಧಿಕೃತವಾಗಿ ನಾನು ಬರ್ತೀನಿ, 31ನೇ ತಾರೀಕು ಬೆಳಗ್ಗೆ SIT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅನ್ನುವಂಥದ್ದನ್ನು ಕಳೆದ 4 ದಿನಗಳ ಹಿಂದೆ ಈ ಪ್ರಕರಣದ ಆರೋಪಿ ಆಗಿರುವಂತಹ ಪ್ರಜ್ವಲ್ ಅವರೇ ವಿಡಿಯೋವನ್ನು ಹರಿಬಿಟ್ಟಿದ್ರು. ಹೀಗಾಗಿ ಇವತ್ತು ಬರ್ತಾ ಇದ್ದಾರೆ ಅನ್ನುವಂತಹ ಒಂದು ಖಚಿತ ಮಾಹಿತಿಯನ್ನು SIT ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮಧ್ಯಾಹ್ನ ಈಗಾಗಲೇ ಅವರು ಪ್ರಯಾಣ ಬೆಳೆಸಿರುವಂತಹ ಒಂದು ವಿಮಾನ ಜರ್ಮನಿಯನ್ನು ಬಿಟ್ಟು 12:15 ಸರಿಯಾಗಿ ಅಂದರೆ 31ನೇ ತಾರೀಕು ಬೆಳಗ್ಗೆ ಬೆಳಗ್ಗೆ ಇಲ್ಲಿಗೆ ಬರ್ತಾ ಇದ್ದಾರೆ. ಇನ್ನೇನು ಕೇವಲ 3 ಗಂಟೆಗಳು ಅಷ್ಟೇ ಬಾಕಿ ಇದೆ. ಕಳೆದ 33 ದಿನಗಳಿಂದ ಹುಡುಕಾಡ್ತಾ ಇದ್ದಂತಹ SIT ಅಧಿಕಾರಿಗಳು ಮಧ್ಯಾಹ್ನವೇ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಟರ್ಮಿನಲ್ 2 ಅಲ್ಲಿ ಎಲ್ಲಿಂದ ಬಂದರೂ ಕೂಡ ಅವರನ್ನು ಹಿಡ್ಕೋಬೇಕು ಅನ್ನುವಂಥ ಒಂದು ರೀತಿಯಲ್ಲಿ SIT ಅಧಿಕಾರಿಗಳು ಆಗಮಿಸಿರುವಂಥದ್ದು. ಅವ್ರು ಕರ್ಕೊಂಡು ಹೋಗೋದಕ್ಕೆ ಈಗಾಗಲೇ 2 ಪೊಲೀಸ್ ವಾಹನಗಳು ಕೂಡ ರೆಡಿ ಆಗಿದ್ದಾವೆ. ನೇರವಾಗಿ ಅವರನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಟರ್ಮಿನಲ್ 2ಗೆ ಬಂದ ತಕ್ಷಣವೇ ನೇರವಾಗಿ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಒಂದು ಕೆಲಸ ಆಗುತ್ತೆ. ಆಸ್ಪತ್ರೆಯಲ್ಲಿ ಅವರ ವೈದ್ಯಕೀಯ ಚಿಕಿತ್ಸೆ ಆಗುತ್ತೆ, ಪರೀಕ್ಷೆ ಆಗುತ್ತೆ. ತದ ಬಳಿಕ ಅವರನ್ನು ಇವತ್ತೇ ಬೇಕಿದ್ದರೂ ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬಹುದು. ಇಲ್ಲ ಅಂತ ಹೇಳಿದ್ರೆ ಅವರನ್ನು ಅರೆಸ್ಟ್ ತೋರಿಸಿದಂತಹ 24 ಗಂಟೆ ಒಳಗಾಗಿ, ಒಂದು ವೇಳೆ ಇಲ್ಲಿಂದಲೇ ಅರೆಸ್ಟ್ ತೋರಿಸಿದ್ದೆ ಆದರೆ ಇನ್ನೂ 24 ಗಂಟೆಗಳ ಕಾಲ SIT ಅಧಿಕಾರಿಗಳಿಗೆ ಅವಕಾಶ ಇರುತ್ತೆ. ಆ 24 ಗಂಟೆಗಳ ಒಳಗಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಈ ಆರೋಪಿ ನಮಗೆ ತನಿಖೆಗೆ ಬೇಕಾಗಿರೋದ್ರಿಂದ ನಮ್ಮ ವಶಕ್ಕೆ ಕೊಡಿ ಅನ್ನುವಂಥ ಒಂದು ಮನವಿಯನ್ನ ಅವರ ಪರ ವಕೀಲರು ಹಾಗೂ ಪೊಲೀಸರು ಇಬ್ರು ಕೂಡ ನ್ಯಾಯಾಧೀಶರ ಮುಂದೆ ತಮ್ಮ ವಾದವನ್ನು ಮಂಡಿಸಬಹುದು. ಹೀಗಾಗಿ ಸಹಜವಾಗಿಯೇ ಇಂತಹ ಒಂದು ಪ್ರಕರಣಗಳಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಚರ್ಚೆ ಆಗ್ತಿದೆ, ದೇಶಾದ್ಯಂತ ಚರ್ಚೆ ಆಗ್ತಿದೆ. ಸಂಸದರಾಗಿ ಇವರು ಇಷ್ಟು ದೊಡ್ಡ ಮಟ್ಟದ ಹೆಸರು ಮಾಡಿರಲಿಲ್ಲ, ಆದರೆ ಇವರೇ ಇದ್ದಾರೆ ಎನ್ನಲಾದಂತಹ ಆ ಒಂದು ವಿಡಿಯೋ ಇಡೀ ದೇಶಾದ್ಯಂತ, ಇಡೀ ಪ್ರಪಂಚದಾದ್ಯಂತ ಸದ್ದು ಮಾಡಿದೆ. ಹೀಗಾಗಿ ಈ ಪ್ರಕರಣದಲ್ಲಿ ಅಷ್ಟು ಸುಲಭವಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಜಾಮೀನು ಸಿಗೋದಿಲ್ಲ. ಈಗಾಗಲೇ ನಿರೀಕ್ಷಣಾ ಜಾಮೀನು ಕೋರಿನೂ ಕೂಡ ಅರ್ಜಿ ಸಲ್ಲಿಸಿದ್ದಾರೆ. ಒಂದು ವೇಳೆ ಇವರು ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದೆ ಆದ್ರೆ ಸಹಜವಾಗಿ ಆ ಅರ್ಜಿಗೆ ಮಾನ್ಯತೆ ಇರೋದಿಲ್ಲ. ಯಾವಾಗ ನ್ಯಾಯಾಧೀಶರ ಮುಂದೆ ಇವರನ್ನ ಹಾಜರುಪಡಿಸ್ತಾರೋ ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ರೆಗ್ಯುಲರ್ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಬಹುದು. ಆದ್ರೆ ಇವರು ನಮ್ಮ ವಶಕ್ಕೆ ಬೇಕು, ಇನ್ನಷ್ಟು ದಿನಗಳ ಕಾಲ ತನಿಖೆ ಮಾಡೋದು ಸಲುವಾಗಿ ಆರೋಪಿಯನ್ನ ನಮ್ಮ ವಶಕ್ಕೆ ಕೊಡಿ ಅನ್ನುವಂತ ಒಂದು ಮನವಿಯನ್ನ ವಕೀಲರು ಇಡೋದ್ರಿಂದ, SIT ಪರ ವಕೀಲರು ಇಡೋದ್ರಿಂದ ಸಹಜವಾಗಿ ಅದಕ್ಕೆ ಒಪ್ಪಿಕೊಂಡು SIT ವಶಕ್ಕೆ ಕೊಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರ್ತವೆ. ಈ ಪ್ರಕರಣದಲ್ಲಿ ತಮ್ಮ ಪಾತ್ರ ಏನು, ಇಂಥ ಒಂದು ಗಂಭೀರ ಆರೋಪ ಎದುರಿಸ್ತಾ ಇರೋದ್ರಿಂದ ಸಂತ್ರಸ್ತೆಯ ಪುತ್ರ ಈ ಪ್ರಕರಣದಲ್ಲಿ ಆ ಪ್ರಕರಣವನ್ನು ಕೂಡ ದಾಖಲು ಮಾಡಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿಯಿಂದ ಸ್ಟೇಟ್ಮೆಂಟ್ ಪಡ್ಕೊಳ್ಳೋದು, ಜೊತೆಗೆ ಎಲ್ಲೆಲ್ಲಿ ಆಯಾ ಸ್ಥಳಗಳಿದಾವಲ್ಲ ಆ ಸ್ಥಳಗಳಿಗೆ ಆರೋಪಿಯನ್ನು ಕರ್ಕೊಂಡೋಗಿ ಮಾಜರ್ ಮಾಡುವಂತ ಒಂದು ಪ್ರಕ್ರಿಯೆ ಆಗುತ್ತೆ. ಇದೆಲ್ಲ ಆದ ಬಳಿಕ SIT ಅವರಿಗೆ ಈ ಆರೋಪಿಯಿಂದ ನಮಗೆ ಇನ್ನೇನು ಹೆಚ್ಚು ಮಾಹಿತಿ ಅವಶ್ಯಕತೆ ಇಲ್ಲ ಅಂತ 1 ವಾರವೋ 15 ದಿನವೋ ಆದ ಬಳಿಕ ಒಂದು ವೇಳೆ ಅವ್ರಿಗೆ ಅನಿಸಿದ್ದೆ ಆದ್ರೆ ಆ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಮತ್ತೆ ಕರ್ಕೊಂಡು ಬರ್ಬೋದು. ಅಂದ್ರೆ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ಸುಮಾರು 7 ದಿನಗಳ ಕಾಲ ಪೊಲೀಸರ ವಶಕ್ಕೆ ಕೊಡುವಂತಹ ಒಂದು ಸಾಧ್ಯತೆ. ಡೀಟೇಲ್ಸ್ಗಾಗಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.